ಸ್ನೇಹಿತರೆ, ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಾಳ್ಳಿ. ಇವತ್ತು ಕರುಪ್ಪು ತಮಿಳು ಚಲನಚಿತ್ರದ ಪರಿಚಯವನ್ನ ಮಾಡಿಕೊಡ್ತೇನೆ. ಆ, ಕರುಪ್ಪು ಚಲನಚಿತ್ರವನ್ನ ಇತ್ತೀಚೆಗೆ ನೋಡಿದಾಗ ನಮ್ಮ ವೀಕ್ಷಕರ ಜೊತೆ ಯಾಕೆ ಹಂಚ್ಕೋಬಾರದು ಅಂತ ಅನ್ನಿಸಿ ನಾನು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಕರುಪ್ಪು ಈ ಗಾಡ್ ಕಲ್ಚರ್ ಕಾಂತಾರ ಚಲನಚಿತ್ರ ಮತ್ತು ಪುಷ್ಪದಲ್ಲಿಯೂ ತಕ್ಕ ಮಟ್ಟಿಗೆ ತೆಗೆದುಕೊಂಡಿರೋದನ್ನ ನಾವು ಗಮನಿಸಿದ್ದೇವೆ. ಆದರೆ ಕರುಪ್ಪುವಿನಲ್ಲಿ ಸೂರ್ಯ ಕರುಪ್ಪು ಸ್ವಾಮಿಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಸಾಂಸ್ಕೃತಿಕ ತಮಿಳು ದೈವ, ಊರಿನ ರಕ್ಷಕ ದೇವರು, ಕಾವಲು ನಾಯಕ, ದುಷ್ಟ ಶಕ್ತಿ ತಡೆಯುವ ದೈವದ ಅನಾವರಣ ಇಡೀ ಚಲನಚಿತ್ರದಲ್ಲಿ ನಮಗೆ ಎದ್ದು ಕಾಣಿಸ್ತವ. ಇಲ್ಲಿ ಅಡ್ವೊಕೇಟ್ ಪ್ರೀತಿ ರೋಲ್ ಅನ್ನ ಮಾಡಿರೋರು ತ್ರಿಷಾ. ಲಿಮಿಟೆಡ್ ರೋಲ್ ಇದೆ. ಅವ್ರಿಗೇನು ಜವಾಬ್ದಾರಿ ವಹಿಸಿದ್ದಾರೆ ಅದನ್ನ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಕೋರ್ಟ್ ಸೀನ್ಗಳು ಬರ್ತದೆ, ಅದರಲ್ಲಿ ಜಡ್ಜ್ ರೋಲ್ ಬರ್ತದೆ. ಅಲ್ಲೊಬ್ಬ ಭ್ರಷ್ಟ ಆ, ಒಬ್ಬ ನ್ಯಾಯಮೂರ್ತಿ ಅನ್ನೋದನ್ನ ತೋರಿಸಿದ್ದಾರೆ. ಆದರೆ ಅಷ್ಟೊಂದು ಭ್ರಷ್ಟರು ಇದ್ದಾರಾ ಅನ್ನೋ ನಂಬಿಕೆ ನಮಗೆ ಬಂದಿಲ್ಲ. ಆ, ಇನ್ನು ವಿಲನ್ ರೋಲ್, ಬೇಬಿ ಕಣ್ಣನ್ ಪಾತ್ರವನ್ನ ನಿರ್ದೇಶಕ ಆರ್ ಬಾಲಾಜಿ ಅವರನ್ನೇ ವಹಿಸಿದ್ದಾರೆ. ಲಿವರ್ ಟ್ರಾನ್ಸ್ಫರ್, ನಿಮ್ಗೆ ಅದನ್ನ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಕರೀತಾರೆ. ಆ, ಅಂದ್ರೆ ಮತ್ತೊಬ್ಬರ ಲಿವರ್ನ ಇನ್ನೊಬ್ಬರಿಗೆ ಅಳವಡಿಸೋದು. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಹಣ ಬೇಕಾಗತ್ತೆ. ಅದು ಇದು ಮಗಳಿಗೆ ಬೇಕಾಗಿರುವಂಥದ್ದು. ಅಪ್ಪ ಮಗಳು ಆ, ಊರಿಂದ ಊರಿಗೆ ಆ, ಹೋಗಿ ತಮ್ಮ ಬಳಿ ಇದ್ದಂತಹ ಚಿನ್ನದ ಸರವನ್ನು ಮಾರೋದಕ್ಕೆ ನೋಡ್ತಾ ಇರ್ತಾರೆ. ಓಕೆ, 60 ಗ್ರಾಂ ಚಿನ್ನ ಇರುವ ನವರತ್ನ ಹಾರದ ಆ, ಕಳ್ಳತನ ಆಗ್ತದೆ. ಅದಕ್ಕೆ ಪರದಾಡ್ತಾರೆ ಅಪ್ಪ ಮತ್ತು ಮಗಳು ಬಿಂದು. ಇದರಲ್ಲಿ ನಾವು ಪೊಲೀಸರ ಅಸಹಕಾರವನ್ನು ನೋಡ್ತೇವೆ. ದಲ್ಲಾಳಿ, ವಕೀಲ ಹಾಗೂ ಭ್ರಷ್ಟ ನ್ಯಾಯಾಧೀಶರ ಸುತ್ತಮುತ್ತ ಗಿರಿಕಿ ಹೊಡೆಯುವ ಕಥಾಹಂತರ ಒಂದು ಥರ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡ್ತದೆ. ಅಂದರೆ ನಮಗೆ ನಿಜವಾಗ್ಲೂ ಇವತ್ತು ಆ, ನ್ಯಾಯ ಸಿಗ್ತಾ ಇದೆಯಾ, ನ್ಯಾಯ ಸಿಗದೇ ಇದ್ರೆ ಏನು ಮಾಡಬೇಕು, ನಾವೆಲ್ಲ ಗಮನಿಸ್ತಾ ಇರ್ತೇವೆ. ಒಂದೊಂದು ಕೇಸ್ಗೂ ಎಷ್ಟು ವರ್ಷಗಳು ಅಲೆದಾಡೋದನ್ನ ನಾವು ನೋಡ್ತಾ ಇರ್ತೇವೆ. ಆ, ಇದು ಒಂದು ಕಡೆ. ಆದರೆ ಆನಂತರದ ಕಥೆ ಒಳಗಡೆ ಎಮ್ ಎಲ್ ಎ ಕೊಲೆ ಮಾಡಿರ್ತಾರೆ ಮಗನ್ನ. ಆ ತಾಯಿ ನ್ಯಾಯ ಬಯಸ್ಕೊಂಡು ಓಡಾಡುವ ಕಥೆಯ ಹಂದರ ಮತ್ತೊಂದು ಕಡೆ ಇದೆ. ಇನ್ನು ನಮ್ಮ ಸಮಸ್ಯೆ ಪರಿಹರಿಸೋದಕ್ಕೆ ದೇವರು ಬರಬಾರದು ಅಂತ ನಾವು ಅವಾಗ ಅಂದ್ಕೊಂತಾ ಇರ್ತೀವಲ್ವಾ. ಅಂದ್ಕೊಳ್ಳೋರಿಗೆ ದೇವರೇ ಪ್ರತ್ಯಕ್ಷ ಆಗ್ಬಿಟ್ರೆ ಹೇಗಿರ್ತದೆ? ಆ ಥರದ ಒಂದು ಕಲ್ಪನೆ, ಇಮ್ಯಾಜಿನೇಷನ್, ವಿಜುವಲೈಸೇಷನ್ ಈ ಚಿತ್ರದಲ್ಲಿ ನಮಗೆ ಕಾಣಸಿಗ್ತದೆ. ಓಕೆ, ಈಗ ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ಸುಳ್ಳು ಹೇಳುವವರ ಬಾಯಿಯಲ್ಲಿ ಸತ್ಯವನ್ನು ಹೇಳಿಸಿ ಎಲ್ಲ ಕೇಸ್ ಪರಿಹಾರ ಮಾಡಿದರೆ ನಿಮಗೆ ಹೇಗಿರ್ತದೆ? ಈ ಪ್ರದೇಶದಲ್ಲಿರೋರು ಎಲ್ಲರೂ ಒಳ್ಳೆಯವರಾಗಿ ಅಪರಾಧಗಳೇ ಜರುಗದೇ ಇದ್ರೆ ಕೋರ್ಟ್ ಖಾಲಿ ಹೊಡೆದು ಬಿಡ್ತದೆ. ಕೇಸ್ಗಳಿಲ್ಲದೆ ಆ ಕೋರ್ಟ್ ಮುಚ್ಚುವ ಸ್ಥಿತಿ ಬಂದರೆ ಹೇಗಿರ್ತದೆ? ಇವಿಷ್ಟು ನೋಡ್ಬೇಕಾ ನೀವು? ಕರುಪ್ಪು ನೋಡಿ. ಓಕೆ, ನಾವೆಲ್ಲರೂ ಕೂಡ ಆ, ಚೆನ್ನಾಗಿರ್ತದೆ ಅಂತ ಈ ಥರದ್ದೆಲ್ಲ ಸನ್ನಿವೇಶ ಚೆನ್ನಾಗಿರುತ್ತೆ ಅಂತ ನಮ್ಗೇನಾದ್ರು ಅನಿಸಿದ್ರೆ ಅದು ನಮ್ಗೆ ನಿಜವಾಗ್ಲೂ ಒಂದು ಉತ್ತಮ ಮನರಂಜನೆಯನ್ನ ಕೊಡುತ್ತೆ. ನಾವು ಯಾವಾಗಲೂ ಅಷ್ಟೇ ಮನರಂಜನೆಯನ್ನು ಹುಡುಕೊಂಡು ಹೋದಾಗ ಲಾಜಿಕ್ ಕಡೆಗೆ ಹೆಚ್ಚು ಗಮನ ಕೊಡಬಾರ್ದು. ನೋ ಲಾಜಿಕ್, ವಾಚ್ ದ ಮ್ಯಾಜಿಕ್ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಸೂರ್ಯ ನಟನೆ ತುಂಬ ಚೆನ್ನಾಗಿದೆ. ಓಕೆ, ಸಾಯಿ ಅಭಯಂಕರ್ ಸಂಗೀತ ಕೂಡ ತುಂಬ ಸೊಗಸಾಗಿದೆ. ಆರ್ ಜೆ ಬಾಲಾಜಿ ನಿರ್ದೇಶನ, ಜೊತೆಗೆ ಅವರು ವಿಲನ್ನು ಆಗಿರೋದ್ರಿಂದ ಅವರ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಆನಂತರದಲ್ಲಿ ಹೊಸ ಕೋರ್ಟ್ ಬೇರೆ ಕಡೆ ಆದಾಗ, ಓ ಅಲ್ಲಿಗೆ ಕರುಪ್ಪು ಬರಲ್ಲ ಅಂತ ಹೋದರೆ ಕರುಪ್ಪು ಮತ್ತೊಂದು ಅವತಾರದಲ್ಲಿರುವ ದೇವಸ್ಥಾನ ಅಲ್ಲಿರ್ತದೆ. ಅಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸೂರ್ಯನ ಸಿಂಗಂ ನೆನಪಿಸೋ ಹಾಗೆ ಅಲ್ಲಿ ಬಂದು ಮತ್ತೆ ದೇವರ ಅವತಾರ ತಳೆಯುತ್ತೆ. ಚಲನಚಿತ್ರ ಎಂಡ್ ಆಗ್ಬೇಕಾದ್ರೆ ನಮ್ಗೆ ಇನ್ನೊಂದು ಸುಳಿವು ಸಿಗುತ್ತೆ. ಅಲ್ಲಿ ರಾಜಕಾರಣಿ ದೇವರು ಕರಿಪ್ಪುವ ಆಗಿ ಹೇಗೆ ಬರ್ತಾರೆ ಅದನ್ನ ನಾವು ಮುಂದಿನ ಭಾಗದಲ್ಲಿ ನೋಡಬಹುದು ಅನ್ನೋ ಒಂದು ಸುಳಿವನ್ನ ಇಲ್ಲಿ ಕೊಡ್ತಾರೆ.
ಈ ಇದೊಂದು ಮಾಸ್ ಅಂಡ್ ಡಿವೈನ್ ಮೂವಿ ಅಂದ್ರೆ ಆ, ತಪ್ಪಾಗೋದಿಲ್ಲ. ನಂಬಿಕೆಯೇ ದೈವ. ನಮ್ ಫೇತ್, ಆ ಫೇತ್ ನಮ್ಗೆ ಇರ್ತದೆ ಅಂತ ಅನ್ನೋರಿಗೆ ಆ, ನಂಬಿಕೊಳ್ಳೋದಕ್ಕೆ ಆ, ತುಂಬಾ ಸಹಾಯ ಮಾಡ್ತದೆ. ಸ್ನೇಹಿತರೆ, ಕರುಪ್ಪು ಮೂವಿ ಒಂದ್ಸರಿ ನೋಡ್ಕೊಂಡು ಬನ್ನಿ. ಅದರಲ್ಲಿರೋ ಚಿಂತನೆಗಳನ್ನು ಅನಲೈಸ್ ಮಾಡಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಾನೀಗಾಗಲೇ ಪೆದ್ದಿ ಚಲನಚಿತ್ರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಹಾಗೆಯೇ ಪೆದ್ದಿ ತೆಲುಗು ಚಲನಚಿತ್ರ, ಹಾಗೆ ಇಂಗ್ಲಿಷ್ದು ಮೈಕೇಲ್ ಜಾಕ್ಸನ್ ಬಗ್ಗೆ ಮೈಕೇಲ್ ಅಂತ ಒಂದು ಬಂದಿದೆಯಲ್ಲ, ನಿಮಗೆಲ್ಲ ಗೊತ್ತು, ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಒಬ್ಬ ದಂತಕತೆ. ಆ ಮೈಕೇಲ್ ಚಲನಚಿತ್ರದ ಬಗ್ಗೆನೂ ಕೂಡ ನಾನು ವಿಡಿಯೋ ಪರಿಚಯ ಮಾಡಿಕೊಟ್ಟಿದ್ದೇನೆ. ಆ ವಿಡಿಯೋಗಳನ್ನು ಕೂಡ ತಾವೆಲ್ಲ ನೋಡಿ. ಸಿನಿಮಾ ನನಗೆ ವೈಯಕ್ತಿಕವಾಗಿ ಆಸಕ್ತಿಯ ವಿಷಯ, ಹಾಗಾಗಿ ಈಗಾಗಲೇ ಕೆಲವು ವಿಡಿಯೋಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಮುಂದೇನೂ ಈ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಡ್ತೇನೆ ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಕರುಪ್ಪು ಹೇಗನ್ನಿಸ್ತಾ? ಆ ಆ ಕರುಪ್ಪು ಸ್ವಾಮಿ ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ದೇವರನ್ನ ನಂಬೋರಿಗೆ ಅಂತೂ ಈ ಚಿತ್ರ ತುಂಬ ಇಷ್ಟ ಆಗ್ತದೆ. ಅದ್ರ ಜೊತೆಗೆ ಸ್ಟಾರ್ ವ್ಯಾಲ್ಯೂ ಇರುವಂತಹ ಆ, ಸೂರ್ಯರ ಪ್ರಭಾವ ಪ್ರಭಾವಳಿ ನಮ್ಮ ಮೇಲೆ ಬರ್ತದೆ. ಏನಂತೀರಿ? ನಿಮ್ಗೇನ್ ಅನ್ನಿಸ್ತು ಆ, ನಮ್ಮ ಒಂದು ಈ ಕರುಪ್ಪು ಪರಿಚಯ? ದಯಮಾಡಿ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ. ಬಾಯ್ ಬಾಯ್.